ಪ್ರಭಾಸ್ ಅಭಿನಯದ ಕಲ್ಕಿ ಸಿನಿಮಾದತ್ತ ಎಲ್ಲರ ಕಣ್ಣು ನೆಟ್ಟಿದ್ದು ಭಾರೀ ನಿರೀಕ್ಷೆಗಳ ನಡುವೆ ಗುರುವಾರ ವಿಶ್ವದಾದ್ಯಂತ ತೆರೆ ಕಂಡಿರುವ ಕಲ್ಕಿ ಚಿತ್ರಕ್ಕೆ ದಿಟ್ಟ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಾಲಿವುಡ್ ರೇಂಜ್ಗೆ ಇಳಿಯದೆ ಈ ಸಿನಿಮಾ ಮಾಡಿರುವ ನಿರ್ದೇಶಕ ನಾಗ್ ಅಶ್ವಿನ್ ಸಿನಿಮಾ ಬುಜ್ಜಿ ಎಂಬ ವೆರೈಟಿ ವೆಹಿಕಲ್ ಡಿಸೈನ್ ಮಾಡಿದ್ದಾರೆ. ಆ ಬುಜ್ಜಿ ಕಾರಿನಿಂದಲೇ ಮೊದಲ ಪ್ರಚಾರ ಆರಂಭಿಸಿದರು. ಕಲ್ಕಿ ಚಿತ್ರ 5 ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ದು ಎಲ್ಲಾ ಕಡೆಗಳಲ್ಲಿ ಹೀರೋ ಹೋಗಿ ಪ್ರಚಾರ ಮಾಡುವುದು ಸ್ವಲ್ಪ ಕಷ್ಟವೇ. ವಿಷಯ ತಿಳಿದ ಚಿತ್ರತಂಡ ಎಲ್ಲೆಂದರೆ ಅಲ್ಲಿ ಹೀರೋನನ್ನ ಪ್ರಚಾರಕ್ಕೆ ಬಳಸಿಕೊಳ್ಳಲು ಸಾಧ್ಯವಾಗದ ಕಾರಣ ಸಿನಿಮಾದಲ್ಲಿ ಬಳಸಿದ ಬುಜ್ಜಿ ವಾಹನವನ್ನು ಎಲ್ಲ ಪ್ರಮುಖ ನಗರಗಳ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳ ಮುಂದೆ ಪ್ರದರ್ಶನಕ್ಕೆ ಇರಿಸಿತ್ತು. ಇದರ ಭಾಗವಾಗಿ ಹೈದರಾಬಾದ್ನ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಎದುರು ಬಜ್ಜಿ ವಾಹನವನ್ನು ಇರಿಸಲಾಗಿತ್ತು. ಅಲ್ಲದೆ ಥಿಯೇಟರ್ನಲ್ಲಿ ಸಿನಿಮಾ ನೋಡಲು ಬಂದಿದ್ದವರೆಲ್ಲ ಥಿಯೇಟರ್ ಮುಂದೆ ಡಿಸ್ಪ್ಲೇ ಮಾಡಿದ ಕಾರನ್ನು ನೋಡಿ ಸಂಭ್ರಮಿಸುತ್ತಿದ್ದಾರೆ. ಕಲ್ಕಿ 2898 AD ಭಾರಿ ಆಕ್ಷನ್ ಮತ್ತು ಉನ್ನತ ತಾಂತ್ರಿಕ ಮೌಲ್ಯಗಳೊಂದಿಗೆ ಮಾಡಿದ ಪ್ಯಾನ್ ಇಂಡಿಯಾ ಸ್ಟಾರ್ ಚಲನಚಿತ್ರವಾಗಿದೆ. ನಿರ್ದೇಶಕ ನಾಗ್ ಅಶ್ವಿನ್ ಈ ಸಿನಿಮಾದಲ್ಲಿ ಕತೆಗೆ ತಕ್ಕಂತೆ ಒಂದಿಷ್ಟು ವಾಹನಗಳನ್ನು ಡಿಸೈನ್ ಮಾಡಿದ್ದಾರೆ. ಪ್ರಭಾಸ್ ಕಲ್ಕಿ ಚಿತ್ರಕ್ಕಾಗಿ ಕಾರನ್ನು ವಿನ್ಯಾಸಗೊಳಿಸಿದ್ದು ದೊಡ್ಡ ಟೈರ್ ಮತ್ತು ಸಣ್ಣ ಕ್ಯಾಬಿನ್ ಹೊಂದಿರುವ ಟ್ರಕ್ ಶೈಲಿಯ ಕಾರು. ಈಗ ಕಾರನ್ನು ಹೈದರಾಬಾದ್ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಎದುರು ಪ್ರದರ್ಶನಕ್ಕಿಡಲಾಗಿದೆ. ಕಲ್ಕಿ ಸಿನಿಮಾದಲ್ಲಿ ನಾಯಕನಾಗಿ ಮಾಡಿರುವ ಬಜ್ಜಿ ಕಾರು ನೋಡಿದ ಪ್ರಭಾಸ್ ಅಭಿಮಾನಿಗಳು ತುಂಬಾ ಖುಷಿಯಾಗಿದ್ದಾರೆ. ತೆಲುಗಿನ ನಿರ್ದೇಶಕರ ಸಿನಿಮಾವಾಗಿ ಹಾಲಿವುಡ್ ರೇಂಜ್ ಸಿನಿಮಾ ಮಾಡೋದಕ್ಕೆ ತುಂಬಾ ಖುಷಿಯಾಗಿದ್ದಾರೆ ಎನ್ನಲಾಗ್ತಿದೆ. ಬರೀ ವೆರೈಟಿ ವೆಹಿಕಲ್ ಡಿಸೈನ್ ಮಾಡುವುದಲ್ಲದೆ ಎಲ್ಲರೂ ನೋಡುವಂತೆ ಥಿಯೇಟರ್ ಬಳಿ ಇಟ್ಟಿದ್ದಾರೆ. ಕಲ್ಕಿ 2898 AD 5 ವರ್ಷಗಳ ಕಾಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೀರೋ ಆಗಿರುವ ಪ್ರಭಾಸ್ ಜೊತೆ ನಿರ್ದೇಶಕ ನಾಗ್ ಅಶ್ವಿನ್ ನಿರ್ಮಿಸಿದ ಚಿತ್ರ. ನಿರ್ದೇಶಕ ನಾಗ್ ಅಶ್ವಿನ್ ಅವರು ವೈಜ್ಞಾನಿಕ, ಕಾಲ್ಪನಿಕ ಮತ್ತು ವಿಭಿನ್ನ ಕಥಾವಸ್ತುವನ್ನು ಹೊಂದಿರುವ ಚಿತ್ರವನ್ನು ಭಾರೀ ನಿರೀಕ್ಷೆಯೊಂದಿಗೆ ನಿರ್ಮಿಸುವಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಇದು ಚಿತ್ರದ ಮೇಕಿಂಗ್, ಟೀಸರ್ ಮತ್ತು ಟ್ರೇಲರ್ಗೆ ಪ್ರತಿಕ್ರಿಯೆಯಿಂದ ಅರ್ಥವಾಗ್ತಿದೆ. ಕಲ್ಕಿ ಚಿತ್ರವು ಗುರುವಾರ ಬೆಳಗ್ಗೆ ಚಿತ್ರಮಂದಿರಗಳಲ್ಲಿ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಈ ಸಿನಿಮಾದ ಟ್ವಿಟರ್ ರಿವ್ಯೂ ನೋಡಿದ್ರೆ ದೊಡ್ಡ ಸಕ್ಸಸ್ ಟಾಕ್ ಸಿಕ್ಕಿದೆ. ಕಲ್ಕಿಯ ಕತೆ ಪುರಾಣಗಳಿಗೆ ಸಂಬಂಧಿಸಿದ್ದಾದರೂ ಭವಿಷ್ಯದ ವಿಟ್ನೆಸ್ಸಿಂಗ್ ಅವಿರೋಧವಾದ ಬ್ಲಾಕ್ಬಸ್ಟರ್ ಎಂದು ಪ್ರೇಕ್ಷಕರು ತಮ್ಮ ಸಂತೋಷ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 5 ವರ್ಷಗಳ ಕಾಲ 600 ಕೋಟಿ ರೂಪಾಯಿಗಳ ಬೃಹತ್ ಬಜೆಟ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅತ್ಯುತ್ತಮ ತಾರಾ ಬಳಗದಲ್ಲಿ ತಯಾರಾದ ಕಲ್ಕಿ ಚಿತ್ರ ಬ್ಲಾಕ್ಬಸ್ಟರ್ ಪಕ್ಕಾ ಎಂದು ಪ್ರೇಕ್ಷಕರು ತಮ್ಮ ವಿಮರ್ಶೆಯನ್ನು ರೇಟಿಂಗ್ಗಳ ರೂಪದಲ್ಲಿ ನೀಡುತ್ತಿದ್ದಾರೆ. ಪುರಾಣಗಳ ಕುರಿತು ದೇವರ ಅವತಾರಗಳನ್ನು ಬಿಂಬಿಸುವ ಈ ಸಿನಿಮಾವನ್ನು ಅದ್ಭುತವಾಗಿ ಚಿತ್ರೀಕರಿಸಲಾಗಿದೆ ಎನ್ನುತ್ತಾರೆ ನೋಡಿದವರೆಲ್ಲ.